ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಾನು ತುಂಬ ಮೆಚ್ಚಿದ ಹೆಣ್ಣು ನೀನು. ನಿನ್ನ ಒಳ್ಳೆತನ, ನಿನ್ನ ನಡತೆ, ನಿನ್ನ ಸೌಮ್ಯ ಸ್ವಭಾವ ಇದೆಲ್ಲ ನನಗೆ ತುಂಬ ಹಿಡಿಸಿತ್ತು. ಆದರೆ ನೀನು ಮಾಡಿದ ಒಂದೇ ಒಂದು ತಪ್ಪಿಂದ ಇವತ್ತು ಎಲ್ಲ ಬದಲಾಗ್ತಿದೆ. ಆದರೂ ನಿನ್ನನ್ನು ಬೈದು ಮನೆಯಿಂದ ಆಚೆ ಕಳಿಸುವಷ್ಟು ಮನಸ್ಸು ನನಗಿಲ್ಲ. ಅದಕ್ಕೆ ಈ ದಾರಿ ಆರಿಸ್ಕೊಂಡೆ. ಖುಷಿಯಾಗಿರೋ ಪೂರ್ವಿ. ಭುಜಂಗ ಅವರಿರೋ ನಮ್ಮ ಗೆಸ್ಟ್ ಹೌಸು ನಮ್ಮನೆ ಹತ್ರದಲ್ಲೇ ಇದೆ. ಹಾಗಂತ ಒಬ್ಬನ್ನೇ ಕಳಿಸೋದಕ್ಕಾಗಲ್ಲ. ಯಾರಾದರೂ ಹೋಗಿ ಬಿಟ್ಬಿಟ್ಟು ಬನ್ನಿ. ಆದರೆ ನಂದನ್ ಬೇಡ. ಅಮ್ಮಾಜಿ, ಪದ್ಮಿನಿನ ನಾನು ಡ್ರಾಪ್ ಮಾಡ್ತೀನಿ. ಹಾಂ, ನಾನು ಬರ್ತೀನಿ ಚಂಚು. ಸರಿ, ಇಬ್ರು ಹೋಗಿ ಬಿಟ್ಬಿಟ್ಟು ಬನ್ನಿ. ಹೋಗ್ತೀನಿ ನಂದನ್ನವ್ರೆ. ನಾನು ಬರೀ 1 ತಿಂಗಳಿಗಾಗಿ ಹೋಗ್ತಿಲ್ಲ. ಇನ್ಮೇಲೆ ಅಲ್ಲೇ ಉಳ್ಕೊಳಕ್ಕೆ ಹೋಗ್ತಿದ್ದೀನಿ. ನಿನ್ನ ಜೀವನದಿಂದನೇ ಹೊರಟೋಗ್ತೀನಿ. ನೀವು ಈ ಥರ ನೋವಲ್ಲಿರಬೇಡಿ. ಆದಷ್ಟು ಬೇಗ ಪೂರ್ವಿನ ಒಪ್ಕೊಂಡು ಹೊಸ ಜೀವನ ಶುರು ಮಾಡಿ. ಪಾನಿ ಪುಟ್ಟ, ಅಕ್ಕ, ಹಿಂಗಿದ್ಯೆ? ಅಕ್ಕ, ನೀನು ನನ್ನ ನೋಡೋಕ್ಕೆ ಒಂದೇ ಒಂದು ದಿನನೂ ಬರಲಿಲ್ಲ. ಓ, ನಿನಗೆ ಗೊತ್ತೇ ಇಲ್ಲ ಅಲ್ವಾ ನಾವು ಬೆಂಗಳೂರಲ್ಲಿ ಇದ್ದೀವಿ ಅಂತ. ಸದ್ಯ ಈಗಲಾದ್ರೂ ಬಂದಿಯಲ್ಲ ನನ್ನನ್ನು ನೋಡೋಕ್ಕೆ. ನನ್ನ ಜೊತೆ 4 ದಿನ ಇಲ್ಲೇ ಉಳ್ಕೊಂಡು ಹೋಗ್ಬೇಕು, ಸರಿನಾ? ಪದ್ಮಿನಿ, ಅವ್ವ, ಬ್ಯಾಗ್ ಸಮೇತ ಬಂದ್ಬಿಟ್ಟಿದೀಯಾ? ಯಾಕೆ, ಏನಾಯ್ತು? ಏನಮ್ಮ ಹಿಂಗೆ ದುಡಿದಂತ ಬಂದ್ಬಿಟ್ಟಿದ್ಯಲ್ಲ, ಅದು ಬ್ಯಾಗ್ ಸಮೇತ? ಏನು ಒಳ್ಳೆಯವ್ರ ಹತ್ರ ಜಗಳ ಗಿಗ್ಳ ಮಾಡ್ಕೊಂಡೆ ಹೆಂಗೆ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅಂಕಲ್. ಆಷಾಢ ಮಾಸ ಶುರುವಾಯಿತು ಅಲ್ವಾ, ಪದ್ಮಿನಿನ ತವ್ರ ಮನೆ ಕಳಿಸ್ಬಿಟ್ಟು ಬನ್ನಿ ಅಂತ ಅಮ್ಮಾಜಿ ಹೇಳಿದ್ರು. ಹಾಂ, ಸೊ ಬಂದ್ವಿ. ಓ, ಹೌದಲ್ವಾ? ಆಷಾಢ ಮಾಸದಲ್ಲಿ ಮಗಳನ್ನ ಬಂದು ಕರ್ಕೊಂಡು ಹೋಗ್ಬೇಕಂತೆ. ಹೆತ್ತೋರು ಇದನ್ನ ಮರ್ತ್ಬಿಟ್ರೆ ಹೇಗೆ? ಈ ಜಂಜಾತಾಗೆಲ್ಲ ಮರ್ತೋಗ್ಬಿಟ್ಟು ನೋಡಿ. ಹಾಂ, ಅಯ್ಯೋ ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಲೀಲಾ, ಕುಡಿಯೋಕ್ಕೇನು ಕಾಪಿಗೆ ಇಟ್ಟಿದ್ದೆ, ತಂದ್ಬಿಡ್ತೀನಿ. ತಂದ್ಬಿಡ್ತೀರಿ. ಅಲ್ಲ, ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ. ಇದೊಂಥರ ಚೆನ್ನಾಗಿದೆ. ನಮ್ಮನೇಲಿ ನಮ್ಗೇನೆ ಅತಿಥಿ ಸತ್ಕಾರ. ನೋಡಿ, ನಿಮ್ಮ ಮನೆಯವರು ನಮ್ಮ ಮೇಲೆ ಇಟ್ಟಿದ್ದಾರಲ್ಲ ಪ್ರೀತಿ, ನಮಗೆ ಮಾಡ್ತಿದ್ದಾರಲ್ಲ ಸಹಾಯ, ಅದನ್ನು ಆ ಜನ್ಮಕ್ಕೂ ಮರೆಯೋಕ್ಕಾಗಿಲ್ಲ. ಪದ್ಮಿನಿ, ಯಾಕೋ ನಿಂತ ಇದೆಯಾ? ನೀನು ಕೂತ್ಕೋ. ಪರವಾಗಿಲ್ಲ ಅಪ್ಪಯ್ಯ. ಪತ್ತು ಹಂಗಿದ್ರೆ ಆಷಾಢ ಮುಗಿಯೋ ತನಕ ಇಲ್ಲೇ ಇರ್ತಾಳ. ಪದ್ಮಿನಿ ಬಂದ್ರು ಪೂರ್ವಿ ಯಾಕೆ ಬರಲಿಲ್ಲ? ಇಷ್ಟು ದಿನ ಅಜ್ಜಿ ನನ್ನ ಪದ್ಮಿನಿನ ದೂರ ಮಾಡ್ತಿದ್ದಾರೆ ಅಂತ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ಆದರೆ ಅದರ ಹಿಂದೆ ಇದ್ದ ಉದ್ದೇಶ ಈ ಆಷಾಢ ಮಾಸ ಗ್ರಹಗತಿಗಳು ಅಂತ ನಂಗೆ ಗೊತ್ತಾಗ್ಲಿಲ್ವಲ್ಲ. ನನ್ನ ಪದ್ಮಿನಿ ಸಂಬಂಧ ಹಾಳಾಗಬಾರ್ದು ಅಂತ ಅವಳನ್ನ ದೂರ ಇಡಕ್ಕೆ ನೋಡ್ತಿದ್ರು.
ಅಜ್ಜಿ, ನನ್ನ ಮೇಲೆ ಕೋಪ ಬಂದಿದೆ ಅಲ್ವಾ? ನನ್ನ ಕ್ಷಮಿಸೋದಿಲ್ವಾ? ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿದ್ರೆ ಕ್ಷಮಿಸ್ಬೋದು. ಕ್ಷಮೆನೇ ಕೇಳದೆ ಕ್ಷಮಿಸಲ್ವಾ ಅಂದರೆ ಹೇಗೆ? ನನ್ನ ಕ್ಷಮಿಸ್ಬಿಟ್ಟಜ್ಜಿ. ನನಗೆ ನಿನ್ನ ಮಾತಿಂದ ನೋವಾಗಲಿಲ್ಲ. ಆದರೆ ಯಾವತ್ತೂ ಯಾವ ವಿಷಯಕ್ಕೂ ಈ ಅಜ್ಜಿ ಎದುರುಗಡೆ ನಿಂತ್ಕೊಂಡು ಮಾತಾಡದೇ ಇದ್ದ ನೀನು ನಿನ್ನೆ ಆಸ್ಪತ್ರೆಯಲ್ಲಿ ಆ ರೀತಿ ಮಾತಾಡ್ತೀಯಲ್ಲ, ಬೇಜಾರಾಯ್ತು. ನಾನು ಬೆಳೆಸಿದ ಮೊಮ್ಮಗ, ನಾನು ಸಾಕಿದ ನಂದನ್ನು ಇವತ್ತು ನನ್ನ ಎದುರುಗಡೆ ನಿಂತು ಎದುರುತ್ತರ ಕೊಡುವಷ್ಟು ದೊಡ್ಡವನಾದ್ನ ಅಂತ ಮನಸ್ಸಿಗೆ ನೋವಾಯಿತು. ಆದರೂ ವಾಸ್ತವ ಒಪ್ಕೊಳ್ಳೇಬೇಕಲ್ವಾ? ಅಜ್ಜಿ, ಹಾಗೆಲ್ಲ ಹೇಳ್ಬೇಡ. ನಾನಷ್ಟು ಹಾಶಾಗಿ ಮಾತಾಡಬಾರ್ದಾಗಿತ್ತು. ನಾನೇನು ಮಾಡಲಿ? ನನಗೆ ನೀನು ನನ್ನ ಪದ್ಮಿನಿಂದ ದೂರ ಮಾಡ್ತಿದ್ಯಾ ಅಂತ ಅನ್ನಿಸ್ಬಿಡ್ತು. ನನ್ನ ಅಜ್ಜಿ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಆತಂಕ ಶುರುವಾಗೋಯ್ತು ನನಗೆ. ನಿನ್ನ ಮಾತ್ಕು ನೀನು ಹೋಗು, ಪದ್ಮಿನಿ ನಾನು ನೋಡ್ಕೋತೀನಿ ಅಂತಿದ್ದೆ. ಆಮೇಲೆ ಪದ್ಮಿನಿ ನಿನ್ನಿಂದ ದೂರ ಆದರೆ ನೀನು ತಡ್ಕೋತಿ ಅಂತೆಲ್ಲ ಕೇಳಿದ್ರೆ ನಾನು ಏನು ಅನ್ಕೋಬೇಕು ಹೇಳು? ನಂದನ್, ನಿನ್ನಿಂದ ಪದ್ಮಿನಿನ ಯಾಕೆ ದೂರ ಮಾಡ್ಬೇಕು ನಾನು? ಅಂತ ಅಗತ್ಯ ಏನಿದೆ ನನಗೆ? ಗೊತ್ತಿಲ್ಲ, ಆದರೆ ನೀನು ನಡ್ಕೊಂಡಿದ್ದ ರೀತಿ ಹಾಗೆ ಇತ್ತು. ಅದು ಬೇರೆ ಆಷಾಢ ಮಾಸ ಅಂತ ಆಗಲಿ, ಗ್ರಹಗತಿಗಳ ಸಮಸ್ಯೆ ಅಂತ ಆಗಲಿ ಏನು ನಂಗೆ ಗೊತ್ತಿರಲಿಲ್ಲ. ಅದೇನಾದರೂ ಆಗಿರ್ಲಿ, ಪದ್ಮಿನಿಯಿಂದ ನಿನ್ನನ್ನು ದೂರ ಮಾಡ್ತೀನಿ ಅಂತ ನಿನಗೆ ಯಾಕೆ ಅನ್ನಿಸ್ತು? ನೀವಿಬ್ಬರು ಮದುವೆ ಮಾಡ್ತಿದ್ಯಾರು? ನಾನು ತಾನೆ ಜೊತೆಗಿರ್ಲಿ ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು? ಪದ್ಮಿನಿ ನಿನ್ನ ಹೆಂಡತಿ ಅಲ್ವಾ? ಅವಳು ಕುತ್ತಿಗೆಗೆ ನೀನು ತಾಳಿ ಕಟ್ಟಿದ್ಯಾ ತಾನೆ? ಅದನ್ನ ಕುಡ್ದವ್ರಿಗೆ ಅಷ್ಟೇ ಗೊತ್ತು ಬಿಡಿ. ಆ್ಯಕ್ಚುಲಿ ಈ ಮನೇನ ನಾವು ಮದುವೆ ಆಗಿದ್ದ ಹೊಸರಲ್ಲಿ ಅಮ್ಮಾಜಿ ತೊಗೊಂಡ್ರು. ಇನ್ಫ್ಯಾಕ್ಟ್ ನಮಗೆ ಗಿಫ್ಟ್ ಅನ್ನೋ ಲೆಕ್ಕದಲ್ಲೇ ತೊಗೊಂಡಿದ್ದು ಅಲ್ವೇ ಜೆನಿ? ಆದರೆ ಈ ಮನೇಲಿ ನಾವು ಒಂದಿನನೂ ಉಳ್ಕೊಳಕ್ಕಾಗಲಿಲ್ಲ. ಎನಿವೇಸ್, ಮನೇನ ಚೆನ್ನಾಗಿ ನೋಡ್ಕೊಳ್ಳಿ, ಗಲೀಜೆಲ್ಲ ಮಾಡಬೇಡಿ, ಓಕೆ? ಚಂಚು, ಅಯ್ಯೋ, ಹೇಳಿ ಕೇಳಿ ಇವರು ಹಳ್ಳಿಯವರು, ಈ ಥರ ಮನೆ ಮೇಂಟೈನ್ ಮಾಡೋಕ್ಕೆ ಇವ್ರಿಗೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಮನೆ ಸಂದಾಗ ಇಟ್ಕೊಳ್ಳೋದ್ರ ಬಗ್ಗೆ ನೀವು ನಮ್ಗೆ ಹೇಳ್ಕೊಡ್ಬೇಕಾ? ನಾವೆಲ್ಲಾನು ಅಚ್ಚುಕಟ್ಟಾಗೆ ಇಟ್ಕೊಳ್ಳೋದು, ಅದು ಹಳ್ಳಿ ಆದ್ರೂ ಸರಿ, ದಿಲ್ಲಿ ಆದ್ರೂ ಸರಿ. ಪದ್ದು, ಪೂರ್ವಿ ಬರ್ಲಿಲ್ವಾ? ನಿನ್ ಜೊತೆ ಅವಳು ಕರ್ಕೊಂಡು ಬರೋದಲ್ವಾ? ಪೂರ್ವಿ ಬರ್ತೀನಿ ಅಂದ್ರು ಅಮ್ಮಾಜಿ ಕಳಿಸ್ಬೇಕಲ್ಲ. ನಿಮಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಅಮ್ಮಾಜಿಗೆ ಕಾಳಜಿ. ಆದರೂ ನಿಮಗೆ ಮನೆ ಕೊಟ್ಮೇಲೂ ಕೆಲಸ ಕೊಟ್ಮೇಲೂ ಪೂರ್ವಿನ ಸಾಕೋದು ಕಷ್ಟ ಆಗುತ್ತಾ ಅಂಕಲ್? ನೋಡಿ, ಪೂರ್ವಿ ನಮ್ಗೇನು ಹೊರೆ ಅಲ್ಲ. ಪೂರ್ವಿ ನಮ್ಮನೆ ಮಗಳು.
ಅವಳು ನಮ್ಮ ಜೊತೆಯಾಗಿದ್ರೆ ನಮ್ಮೆಲ್ರಿಗೂ ಖುಷಿ. ಆದ್ರೆ ಅಮ್ಮಾಜಿ ನಮ್ ಯಾರ ಮಾತನ್ನು ಕೇಳದೆ ನಿಮ್ ಮನೆಗೆ ಕರ್ಕೊಂಡು ಬಂದ್ರು. ಅಯ್ಯೋ, ಅಮ್ಮಾಜಿ ಏನೋ ಮಾತಾಗಿ ಹೇಳ್ತಾರೆ, ಆದರೆ ನೀವು ಕಳ್ಸೇ ಬಿಟ್ಟಿದ್ದೀರಾ. ಹೋಗ್ಲಿ ಬಿಡಿ, ನಮ್ಮ ಮನೆ ಒಂಥರ ಧರ್ಮಛತ್ರ ಇದ್ದ ಹಾಗೆ. ಇಂಥದೆಲ್ಲ ನೋಡಿ ನಮ್ಗೆ ಅಭ್ಯಾಸ ಆಗಿದೆ. ಏನ್ ಮಾತಾಡ್ತಿದ್ದೀರಾ ನೀವು? ನಾವು ಪೂರ್ವಿನ ಸಾಕಕ್ಕಾಗಕ್ಕಿಲ್ಲ ಅಂತ ನಿಮ್ ಮನೆಗೆ ಕಳಿಸ್ಲಿಲ್ಲ. ಅಮ್ಮಾಜಿನೇ ಹಠ ಹಿಡ್ದು ನಿಮ್ ಮನೆಗೆ ಕರ್ಕೊಂಡು ಬಂದಿದ್ದು. ನೀವ್ ಈ ತರ ಮಾತ್ಗೂ ಹಂಗ್ಸ್ ಮಾತಾಡಿದ್ರೆ ನಮ್ಗೆ ಇಷ್ಟ ಆಗಕ್ಕಿಲ್ಲ. ನಮಗೂ ಒಂದು ಗೌರವ ಅನ್ನೋದೈತೆ. ಊರ್ವಶಿ, ಸಾಕ್ ಸುಮ್ಕಿರಣಯ್ಯ ನೀನು. ಅಪ್ಪಾಜಿ ನಮ್ಗೆ ಈ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಮಾಡ್ಕೊಟ್ಟಿರೋದು ದಿಟ. ಹಂಗಂತ ಈ ಮನೆನ ನಾವು ನಮ್ಮ ಹೆಸರಿಗೆ ಮಾಡ್ಕೊಂಡಿದೀವ? ಇಲ್ಲ ತಾನೇ? ಯಾಕೆ ಮಾತಾಡ್ತಾ ಇಲ್ಲ ನಂದನ್? ನೀನು ಪದ್ಮಿನಿಗೆ ತಾಳಿ ಕಟ್ಟಿದ್ಯಾ ತಾನೆ? ಅಜ್ಜಿ ಯಾಕೆ ಹೀಗೆಲ್ಲ ಕೇಳ್ತಿದ್ಯಾ? ನೀನು ಪದ್ಮಿನಿಗೆ ತಾಳಿ ಕಟ್ಟಿದ್ಯೋ ಇಲ್ವೋ? ಕಟ್ಟಿದ್ದೀನಿ. ಮತ್ತೆ ನೀನ್ ತಾಳಿ ಕಟ್ಟಿದ ಹೆಣ್ಣನ್ನ ನಿನ್ನಿಂದ ನಾನು ಯಾಕೆ ದೂರ ಮಾಡ್ಲಿ? ಅಂತ ದುರುದ್ದೇಶ ನನ್ಗ್ಯಾಕೆ ಬರುತ್ತೆ? ನಿನ್ನ ಹೆಂಡತಿ ನಿನ್ನಿಂದ ಯಾವತ್ತೂ ದೂರ ಇರಬಾರ್ದು ಅನ್ನೋದೇ ನನ್ನ ಉದ್ದೇಶ. ನಿಮ್ಮ ಸಂಬಂಧ ಗಟ್ಟಿ ಆಗ್ಬೇಕು, ನೀವಿಬ್ರು ಜೊತೆಲಿರ್ಬೇಕು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಂತೋಷವಾಗಿ ಬಾಳ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೋಸ್ಕರ ತಾನೇ ನಾನು ಇಷ್ಟೆಲ್ಲ ಮಾಡಿದ್ದು. ಅಮ್ಮಾಜಿ ಹೇಳ್ತಾ ಇರೋದು ಪೂರ್ವಿ ಮತ್ತು ನಂದನ್ ಸಂಬಂಧದ ಬಗ್ಗೆ. ಆದರೆ ಪಾಪ ನಮ್ಮ ನಂದನ್ಗದು ಅರ್ಥನೇ ಆಗ್ತಾ ಇಲ್ಲ. ಆದರೆ ನೀನು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಲ್ವಾ? ಕ್ಷಮಿಸ್ಬಿಡಜ್ಜಿ. ನಿನಗೆ ಗೊತ್ತಿಲ್ವಲ್ಲ ಕಂದ, ಪದ್ಮಿನಿ ಅಲ್ಲ ಪೂರ್ವಿ ನಿನ್ನ ಹೆಂಡತಿ ಅಂತ. ನೀನು ಪದ್ಮಿನಿ ಇಲ್ಲಿಂದ ಹೋದ್ಲು ಅಂತ ನೊಂದ್ಕೋತಾ ಇದೆಯಾ? ಆದರೆ ನಾನು ಇಲ್ಲೇ ಇರೋ ಪೂರ್ವಿನ ನಿನಗೆ ಹೇಗೆ ಜೊತೆ ಮಾಡಲಿ ಅಂತ ಗೊತ್ತಾಗದೆ ಗೊಂದಲದಲ್ಲಿದ್ದೀನಿ.